ನಮಸ್ಕಾರ ಸ್ನೇಹಿತರೆ, ಸೈನಿಕ್ ಶಾಲೆ ಕೊಡಗುದಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ವರದಿಯನ್ನು ತಿಳಿಸ್ಕೊಡ್ತೀನಿ. ಹೊಸದಾಗಿ ಅವರು ಅಧಿಸೂಚನೆಯನ್ನು ರಿಲೀಸ್ ಮಾಡಿದ್ದಾರೆ. ಈಗ ಸೈನಿಕ್ ಶಾಲೆ ಕೊಡಗುವಲ್ಲಿ ಯಾವೆಲ್ಲ ಹುದ್ದೆಗಳಿದೆ, ಅವುಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು, ಆರಂಭದ ದಿನಾಂಕ ಯಾವುದು ಮತ್ತು ಯಾವ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತದೆ ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿರ್ತದೆ. ಇದರ ಜೊತೆಗೆ ಹುದ್ದೆಗಳಿಗೆ ಸಂಬಂಧಿಸಿದ ನಿಯಮಗಳು ಮತ್ತು ಪ್ರತಿ ಹುದ್ದೆಗೆ ಎಷ್ಟು ಸ್ಥಾನಗಳು ಖಾಲಿ ಇದೆ ಎಂಬ ವಿವರಗಳನ್ನು ಕೂಡ ನೀಡಲಾಗಿದೆ. ಈ ಸಂಪೂರ್ಣ ಮಾಹಿತಿಗಾಗಿ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಎಲ್ಲ ವಿವರಗಳನ್ನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮತ್ತು ಯಾರು ಹೊಸದಾಗಿ ನೋಡ್ತೀರಲ್ಲ, ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಈ ಅಧಿಸೂಚನೆ ಸೈನಿಕ ಶಾಲೆ ಕೊಡಗು ನೇಮಕಾತಿಗೆ ಸಂಬಂಧಪಟ್ಟಿದೆ. ಇಲ್ಲಿ ನೀವು ಅಧಿಸೂಚನೆ ಸಂಖ್ಯೆಯನ್ನು ನೋಡ್ಬೋದು, ಯಾವತ್ತು ಅಧಿಸೂಚನೆಯನ್ನು ರಿಲೀಸ್ ಮಾಡಿದ್ದು ಅಂತ. ಮತ್ತು ಈ ಹುದ್ದೆಗೆ ಅರ್ಹ ಭಾರತೀಯ ನಾಗರಿಕರಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ಒಟ್ಟು 4 ಹುದ್ದೆಗಳು ಖಾಲಿ ಇದೆ. ಇದರಲ್ಲಿ ಆರ್ಟ್ ಮಾಸ್ಟರ್ ಮತ್ತು ವಾರ್ಡ್ ಬಾಯ್ ಹುದ್ದೆಗಳು ಸೇರಿದೆ. ಸೊ ಟೋಟಲ್ ಆಗಿ 4 ಪೋಸ್ಟ್ ಖಾಲಿ ಇದೆ ಅಂತ ಹೇಳ್ಬೋದು ಈ ನೇಮಕಾತಿಯಲ್ಲಿ. ಇದರಲ್ಲಿ 1 ಆರ್ಟ್ ಮಾಸ್ಟರ್ ಪೋಸ್ಟು ಖಾಲಿ ಇದೆ, ಜೊತೆಗೆ 3 ವಾರ್ಡ್ ಬಾಯ್ ಪೋಸ್ಟು ಇದರಲ್ಲಿ ಖಾಲಿ ಇದೆ ಈ ನೇಮಕಾತಿಯಲ್ಲಿ. ಮತ್ತು ಈ ಎಲ್ಲ ಹುದ್ದೆಗಳು ಕೂಡ ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಸಂಬಂಧಪಟ್ಟಿದೆ. ಅಂದರೆ ಇದರಲ್ಲಿ ಯಾವುದೇ ರಿಸರ್ವೇಷನ್ ಅಪ್ಲಿಕೇಬಲ್ ಆಗಲ್ಲ. ಈ ಎಲ್ಲ ಹುದ್ದೆಗಳು ಗುತ್ತಿಗೆ ಆಧಾರಿತ ಹುದ್ದೆಗಳಾಗಿದೆ. ಇದು ಪರ್ಮನೆಂಟ್ ಪೋಸ್ಟ್ ಅಲ್ಲ, ಇದು ಕಾಂಟ್ರಾಕ್ಟ್ ಬೇಸಿಸ್ ಜಾಬ್ ಆಗಿದೆ. ಮತ್ತು ನೀವು ಇಲ್ಲಿ ಸೆಲೆಕ್ಟ್ ಆದರೆ ನೀವು ವಸತಿ ಶಾಲೆಯ ಜವಾಬ್ದಾರಿಗಳನ್ನು ನಿರ್ವಹಿಸುವುದು ನಿಮ್ಮ ಕೆಲಸ ಆಗಿರ್ತದೆ. ಮತ್ತು ಈ ಪೋಸ್ಟ್ಗೆ ವಾರ್ಡ್ ಬಾಯ್ ಹುದ್ದೆಗೆ ಪುರುಷರು ಹಾಗೂ ಮಹಿಳೆಯರು ಇಬ್ಬರೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಈ ಜಾಬ್ಗೆ ಸೆಲೆಕ್ಟ್ ಆದರೆ ಉದ್ಯೋಗ ಸ್ಥಳ ಬಂದುಬಿಟ್ಟು ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಕುಡಿಗೆ ಗ್ರಾಮ ಇದು ಉದ್ಯೋಗ ಸ್ಥಳ ಆಗಿರ್ತದೆ. ಅಲ್ಲಿರೋ ಸೈನಿಕ ಶಾಲೆಯಲ್ಲಿ ನಿಮ್ಮ ಪೋಸ್ಟಿಂಗ್ ಇರ್ತದೆ. ಸೊ ಇದು ಕರ್ನಾಟಕದಲ್ಲೇ ಇರುವ ಉದ್ಯೋಗ ಆಗಿರ್ತದೆ. ಸೊ ಕೊಡಗಿನ ಸುತ್ತಮುತ್ತ ಇರೋರಿಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ ಇದು ಕುಶಾಲನಗರ ತಾಲೂಕವರಿಗೆ. ಅದರ ಜೊತೆಗೆ ಇದಕ್ಕೆ ಯಾವುದೇ ಲೋಕಲ್ ಸ್ಥಳೀಯ ಅಭ್ಯರ್ಥಿನೇ ಬೇಕು ಅಂತ ಏನು ಮೆನ್ಷನ್ ಮಾಡಿಲ್ಲ ಅವರು. ಸೊ ಅದರಿಂದ ಎಲ್ಲರೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈ ಪೋಸ್ಟಿಗೆ. ನೀವು ಆರ್ಟ್ ಮಾಸ್ಟರ್ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಅಂದರೆ ನೀವು ಫೈನ್ ಆರ್ಟ್ ಅಥವಾ ಪೇಂಟ್ ಸಂಬಂಧಿತ ಪದವಿಯನ್ನು ಪಡೆದಿರಬೇಕಾಗುತ್ತೆ. ಅಥವಾ ಹಾಗೂ 4 ವರ್ಷದ ಡಿಪ್ಲೊಮಾ ಅಥವಾ ನೀವು ಸ್ನಾತಕೋತ್ತರ ಪದವಿ ಪಡೆದಿದ್ದರೆ ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರ ಜೊತೆಗೆ ನಿಮಗೆ ಇಂಗ್ಲೀಷ್, ಹಿಂದಿ ಹಾಗೂ ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿರ್ತದೆ. ಇನ್ನು ನೀವು ವಾರ್ಡ್ ಬಾಯ್ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತೀರಾ ಅಂದರೆ ನೀವು SLC ಪಾಸ್ ಆಗಿರಬೇಕು. ಜೊತೆಗೆ ನೀವು ಏನಾದರೂ SLCಗಿಂತ ಇನ್ನೂ ಜಾಸ್ತಿ PUC, ಡಿಗ್ರಿ ಮತ್ತು ಬೇರೆ ಏನಾದರೂ ಹೆಚ್ಚಿನ ವಿದ್ಯಾರ್ಥಿಗಳು ಇದ್ದರೆ ನಿಮಗೆ ಸ್ವಲ್ಪ ಅಡ್ವಾಂಟೇಜಸ್ ಜಾಸ್ತಿ ಅಂತಲೇ ಹೇಳ್ಬೋದು. NSDC ಪ್ರಮಾಣ ಪತ್ರ ಹೊಂದಿದವರಿಗೆ ತುಂಬ ಆದ್ಯತೆಯನ್ನು ಕೊಡಲಾಗುವುದು ಈ ಜಾಬಲ್ಲಿ. ಇದಿಷ್ಟು ವಾರ್ಡ್ ಬಾಯ್ ಪೋಸ್ಟಿಗೆ ಬೇಕಾಗಿರುವ ಎಜುಕೇಷನ್ ಕ್ವಾಲಿಫಿಕೇಷನ್ನು. ಹಾಗೆ ಈ ಹುದ್ದೆಗೆ ಸಂಬಂಧಿಸಿದ ವಯೋಮಿತಿ ಬಗ್ಗೆ ನೋಡೋದಾದರೆ ಆರ್ಟ್ ಮಾಸ್ಟರ್ ಹುದ್ದೆಗೆ ನೀವು ಅಪ್ಲೈ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ 21 ಇಯರ್ಸ್ ಏಜ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ 35 ವರ್ಷ ಏಜ್ ಆಗಿರಬೇಕು. ಅದೇ ಥರ ವಾರ್ಡ್ ಬಾಯ್ ಪೋಸ್ಟ್ಗೆ ನೀವು ಅಪ್ಲೈ ಮಾಡೋದಿದ್ರೆ ನಿಮಗೆ ಮಿನಿಮಮ್ 18 ವರ್ಷ ಮತ್ತು ಮ್ಯಾಕ್ಸಿಮಮ್ 50 ವರ್ಷವರೆಗೂ ನೀವು ಅಪ್ಲೈ ಮಾಡ್ಬೋದು. ಇದೊಂದು ನೋಡಿ, ಇಲ್ಲಿ 50 ವರ್ಷವರೆಗೂ ಅವರು ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ. ಮತ್ತು SC ST ಅಭ್ಯರ್ಥಿಗಳಿಗೆ ನಿಯಮಾನುಸಾರ ಸ್ವಲ್ಪ ಸಡಿಲಿಕೆ ಇರ್ತದೆ. ಇನ್ನು ಮೀಸಲಾತಿ ಬಗ್ಗೆ ನೋಡೋದಾದರೆ ಈ ಹುದ್ದೆಗಳು ಸಾಮಾನ್ಯ ವರ್ಗಕ್ಕೆ ಸೇರಿದೆ. ಅಂದರೆ ಎಲ್ಲದು 4 ಪೋಸ್ಟು ಇದು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಯಾವುದೇ ರಿಸರ್ವೇಷನ್ನು ಅಪ್ಲಿಕೇಬಲ್ ಆಗಲ್ಲ. ಇದರಲ್ಲಿ ನೀವು SC ST ಮತ್ತು OBC ಅಭ್ಯರ್ಥಿಗಳಿಗೆ ಕೇವಲ ಫೀಸಲ್ಲಿ ಮಾತ್ರ ಸ್ವಲ್ಪ ನಿಮಗೆ ಸಡಿಲಿಕೆ ಸಿಗ್ತದೆ. ನೀವು ಅಪ್ಲೈ ಮಾಡಬೇಕಂದ್ರೆ ನಿಮಗೆ ಜಾತಿ ಪ್ರಮಾಣ ಪತ್ರ ನೀವು ಕಂಪಲ್ಸರಿ ಆಗಿ ಸಬ್ಮಿಟ್ ಮಾಡಬೇಕು. ಯಾಕಂದರೆ ಇಲ್ದಿದ್ರೆ ನಿಮಗೆ ಫೀಸಲ್ಲಿ ರಿಲ್ಯಾಕ್ಸೇಷನ್ನು ಸಿಗಲ್ಲ. ಇನ್ನು ಆರ್ಟ್ ಮಾಸ್ಟರ್ ಹುದ್ದೆಗೆ ನೀವು ಸಂಬಳದ ಬಗ್ಗೆ ನೋಡೋದಾದರೆ ಇಲ್ಲಿ ನಿಮಗೆ 40,000 ಪರ್ ಮಂತ್ ಸ್ಯಾಲ್ರಿ ಇರ್ತದೆ. ಹಾಗೆ ವಾರ್ಡ್ ಬಾಯ್ಗೆ 22,000 ಪರ್ ಮಂತ್ ಸ್ಯಾಲ್ರಿ ಇರ್ತದೆ. ಮತ್ತು ಇದು ಎರಡೂ ಕೆಲಸಗಳಿಗೆ ಒಂದೇ ರೀತಿಯ ಸಂಬಳದ ವ್ಯವಸ್ಥೆ ಆಗಿರುತ್ತದೆ. ಇದು ಬಿಟ್ಟು ನಿಮಗೆ ಬೇರೆ ಯಾವುದೇ ನಿಮಗೆ TA DA ಆಗಲಿ ಅಥವಾ ಬೇರೆ HRA ಆಗಲಿ ಇಂಥದ್ದು ಯಾವುದೂ ಇರಲ್ಲ. ಇದೆಲ್ಲ ಏನಂದರೆ ನಿಮಗೆ ಟೋಟಲ್ ಫಿಕ್ಸ್ಡ್ ಸ್ಯಾಲ್ರಿ ಆಗಿರ್ತದೆ ಇದೆರಡು. ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಜನರಲ್ ಕ್ಯಾಟಗರಿ ಮತ್ತು OBC ಅವರಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಆಗಿರ್ತದೆ. ಅದೇ ಥರ SC ಮತ್ತು ST ಕ್ಯಾಂಡಿಡೇಟ್ ಅವರಿಗೆ 350 ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಗಿರ್ತದೆ.
ಇದನ್ನು ನೀವು ಡಿ ಡಿಯನ್ನು ತೆಗೆದುಬಿಟ್ಟು ಕಳಿಸ್ಬೇಕಾಗ್ತದೆ. ಡಿ ಡಿಯನ್ನು ನೀವು ಪ್ರಿನ್ಸಿಪಲ್ ಸೈನಿಕ ಸ್ಕೂಲ್ ಕೊಡಗು ಪರವಾಗಿ ನೀವು ತೆಗಿಬೇಕಾಗ್ತದೆ. ಮತ್ತು ಯಾವುದೇ ಬ್ಯಾಂಕಿಂದ ನೀವು ಡಿ ಡಿ ತೆಗೆದುಬಿಟ್ಟು ಕಳಿಸ್ಬೇಕಾಗ್ತದೆ. ನಿಮಗೆ ಆನ್ಲೈನ್ ಪೇಮೆಂಟ್ ಇಲ್ಲಿರಲ್ಲ. ಇನ್ನು ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅರ್ಜಿಯನ್ನು ಸೈನಿಕ ಶಾಲೆಯ ವೆಬ್ಸೈಟ್ನಿಂದ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಇಲ್ಲಿ ಆನ್ಲೈನ್ ಅರ್ಜಿ ಇರಲ್ಲ, ಕೇವಲ ಆಫ್ಲೈನ್ ಮೂಲಕ ಮಾತ್ರ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಅರ್ಜಿ ಜೊತೆಗೆ ನೀವು ಅವಶ್ಯಕ ದಾಖಲೆಗಳನ್ನು ಲಗತ್ತಿಸಿ ಸ್ಪೀಡ್ ಪೋಸ್ಟ್ ಇಲ್ಲ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಈ ಅರ್ಜಿ ಸಲ್ಲಿಸೋ ನಾವು ನೋಟಿಫಿಕೇಷನನ್ನು ನಮ್ಮ ಚಾನಲ್ನ ಟೆಲಿಗ್ರಾಮ್ ಲಿಂಕಲ್ಲಿ ನಾವು ಕೊಟ್ಟಿರ್ತೀವಿ. ನೀವು ಅಲ್ಲಿಂದ ನೋಡಿಬಿಟ್ಟು ನೀವು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಅದರ ಪ್ರಕಾರ ವೆಬ್ಸೈಟನ್ನು ಆಫಿಷಿಯಲ್ ವೆಬ್ಸೈಟನ್ನು ಹೋಗಿಬಿಟ್ಟು ನೀವು ಅರ್ಜಿಯನ್ನು ಡೌನ್ಲೋಡ್ ಮಾಡ್ಬೋದು. ಯಾಕಂದರೆ ಅರ್ಜಿ ಫಾರ್ಮು ಅಫಿಷಿಯಲ್ ನೋಟಿಫಿಕೇಷನಲ್ಲೂ ಕೂಡ ಇದೆ. ನೀವು ಅದನ್ನೇ ಪ್ರಿಂಟ್ ತೊಗೊಂಡ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಿಮಗೆ 26ನೇ ತಾರೀಕು ಡಿಸೆಂಬರ್ 2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿದೆ. ಮತ್ತು ಇದರಲ್ಲಿ ನಿಮಗೆ ಎಕ್ಸಾಮ್ ಇರ್ತದೆ, ಜೊತೆಗೆ ಇಂಟರ್ವ್ಯೂ ಕೂಡ ಇರ್ತದೆ. ಅದು ಇವಾಗ ಏನು ಡೇಟ್ ಏನು ಇನ್ನೂ ಮೆನ್ಷನ್ ಮಾಡಿಲ್ಲ, ಅದನ್ನು ನಿಮಗೆ ವೆಬ್ಸೈಟಲ್ಲಿ ಆಮೇಲೆ ಪ್ರಕಟಿಸ್ತಾರೆ ಯಾವ ಡೇಟಿಗೆ ನಿಮಗೆ ಎಕ್ಸಾಮ್ ಇರುತ್ತೆ ಮತ್ತು ಸಂದರ್ಶನ ಇಂಟರ್ವ್ಯೂ ಯಾವಾಗಿರುತ್ತೆ ಅಂತ. ಸೊ ಆದ್ದರಿಂದ ಅಭ್ಯರ್ಥಿಗಳು ವೆಬ್ಸೈಟನ್ನು ನೀವು ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇರೋದು ತುಂಬ ಉತ್ತಮ. ಆಯ್ಕೆ ವಿಧಾನದ ಬಗ್ಗೆ ನೋಡೋದಾದರೆ ಇಲ್ಲೊಂದು ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ. ಇದೊಂದು ಕಾಮನ್ ಎಕ್ಸಾಮ್ ಆಗಿರುತ್ತೆ, ಅಂತ ಏನು ಟಫ್ ಎಕ್ಸಾಮ್ ಇರಲ್ಲ. ಅದ್ರ ಜೊತೆಗೆ ನಿಮ್ಮ ಇಂಟರ್ವ್ಯೂ ಕೂಡ ಇರ್ತದೆ. ಅದ್ರ ಜೊತೆಗೆ ನಿಮ್ಮ ಕೌಶಲ್ಯ ಪರೀಕ್ಷೆ ಇರ್ತದೆ. ಅಂದರೆ ನಿಮಗೊಂದು ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇರ್ತದೆ, ನೀವು ಯಾವ ಥರ ಕೆಲಸ ಮಾಡ್ತೀರಾ ಏನು ಅಂತ ಹೇಳ್ಬಿಟ್ಟು. ಯಾಕಂದರೆ ಒಂದು ಆರ್ಟ್ ಮಾಸ್ಟರ್ ಪೋಸ್ಟ್ ಆಗಿದೆ, ಆಮೇಲೆ ಎರಡನೇದು ವಾರ್ಡ್ ಬಾಯ್ ಆಗಿರೋದ್ರಿಂದ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇರ್ತದೆ. ಅದಾದಮೇಲೆ ನಿಮ್ಮ ಯಾರು ಶಾರ್ಟ್ ಲಿಸ್ಟ್ ಆಗಿರ್ತಾರೆ ಅವರನ್ನು ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂಯಲ್ಲಿ ನಿಮ್ಮ ಏನು ಪರ್ಫಾರ್ಮೆನ್ಸ್ ಏನಿರುತ್ತೆ ಅದನ್ನು ಆಧರಿಸಿ ಅಂತಿಮವಾಗಿ ಆಯ್ಕೆ ಮಾಡಲಾಗುತ್ತೆ. ಇನ್ನು ನೀವು ಅರ್ಜಿ ಜೊತೆ ನೀವು ಕೆಲವೊಂದು ಅಗತ್ಯ ದಾಖಲೆಗಳನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ನೀವು ಅರ್ಜಿ ಜೊತೆ ನೀವು ಏನು ಡಿ ಡಿ ಅಪ್ಲಿಕೇಶನ್ ಫೀಸ್ದು ಡಿ ಡಿ ಏನು ತಗೊಂಡಿರ್ತೀರ ಆ ಡಿಮ್ಯಾಂಡ್ ಡ್ರಾಫ್ಟನ್ನು ಕಳಿಸ್ಬೇಕು. ಅದ್ರ ಜೊತೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಅಳತೆ ಫೋಟೋ ಕೂಡ ಬೇಕಾಗುತ್ತೆ. ಹಾಗೆ ನಿಮ್ಮ ಶೈಕ್ಷಣಿಕ ಅರ್ಹತೆ ಮತ್ತು ನಿಮ್ಮದು ಏನಾದರೂ ಒಂದು ಅನುಭವ ಇದ್ದರೆ ಆ ಅನುಭವ ಪ್ರಮಾಣ ಪತ್ರಗಳನ್ನು ಕೂಡ ನೀವು ಅದ್ರ ಜೊತೆ ಲಗತ್ತಿಸಿ. ಯಾಕಂದರೆ ಅದು ಕೂಡ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ಹೆಲ್ಪ್ ಆಗ್ತದೆ. ನೀವು SC/ST ಅಭ್ಯರ್ಥಿಗಳಾಗಿ ನೀವು ಫೀಸನ್ನು ಏನಾದರೂ ಪೇ ಮಾಡ್ತಾ ಇದ್ದರೆ ನಿಮ್ಮ ಜಾತಿ ಪ್ರಮಾಣ ಪತ್ರ ಕೂಡ ನೀವು ಕಡ್ಡಾಯವಾಗಿ ಸಲ್ಲಿಸಬೇಕಾಗ್ತದೆ. ಇನ್ನು ಈ ಮಾಹಿತಿ ನಿಮ್ಮ ಅಧಿಕೃತ ಅಧಿಸೂಚನೆಯ ಆಧಾರಿತ ಮಾಹಿತಿಯಾಗಿದೆ. ಸೊ ನೀವೇನಾದರೂ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ನೀವು ಸುಳ್ಳು ಮಾಹಿತಿ ನೀಡಿದರೆ ನಿಮ್ಮ ಅರ್ಜಿಯನ್ನು ರದ್ದುಪಡಿಸಲಾಗುತ್ತೆ. ಮತ್ತು ಇದು ಒಂದು ಗುತ್ತಿಗೆ ಆಧಾರಿತ ನೇಮಕವಾಗಿರೋದ್ರಿಂದ ಇದು ಪರ್ಮನೆಂಟ್ ಆಗಲ್ಲ. ನಿಮಗೆ ಪರ್ಮನೆಂಟ್ ಆಗೋದಾಗಲಿ ಇಲ್ಲ ಅಂದರೆ ಡೈಲಿ ವೇಜಸ್ ಆಗೋದಾಗಲಿ ಮುಂದೇನಾದರೂ ಆಗುತ್ತೆ ಅಂತ ನೀವು ಹೋಪ್ ಇಟ್ಕೊಂಡ್ರೆ ಇದಾಗಲ್ಲ. ಇದೊಂದು ನಿಮಗೆ ಕಾಂಟ್ರಾಕ್ಟ್ ಬೇಸ್ ನಿಮಗೆ ಜಾಬ್ ಅಂತಲೇ ಹೇಳ್ಬೋದು ಇದು. ವೀಕ್ಷಕರೇ, ಇದಿಷ್ಟು ಈ ಜಾಬಿನ ಡೀಟೇಲ್ಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಗೊತ್ತಿರೋರು ಯಾರಿಗಾದರೂ ಜಾಬ್ ಅವಶ್ಯಕತೆ ಇದ್ದರೆ ಅವ್ರಿಗೆ ಕೂಡ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ. ಇನ್ನು ಇದೇ ಥರದ ಹಲವಾರು ಗೌರ್ಮೆಂಟ್ ಜಾಬನ್ನು ನಾವು ಪೋಸ್ಟ್ ಮಾಡ್ತಾನೆ ಇರ್ತೀವಿ. ಆದ್ದರಿಂದ ನೀವೇನಾದರೂ ಸರ್ಕಾರಿ ಉದ್ಯೋಗಿ ಆಕಾಂಕ್ಷಿ ಆಗಿದ್ದರೆ ನಮ್ಮ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು.